ಇಲ್ಲ, ಒಳ್ಳೆ ಆ್ಯಕ್ಚುಲಿ ಫೈನಲ್ಸ್ ಪಂದ್ಯ ಹಿಂಗಿರಬೇಕು ಅದೇ ಥರ ಒಳ್ಳೆ ಫುಲ್ ಫೈಟ್ ಮ್ಯಾಚಸ್ ಇರೋ ಚಾನ್ಸಸ್ ಅಂತೂ ಸಾಧ್ಯ ಇದ್ದೇ ಇರುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ಇಬ್ಬರು ಒಳ್ಳೆ ಟಫ್ ಟೀಮು. ಇಂಡಿಯಾ ಅಂತ ಒಳ್ಳೆ ಫುಲ್ ಪ್ಯಾಕಲ್ಲಿದೆ, ನ್ಯೂಜಿಲ್ಯಾಂಡ್ ಸೇಮ್ ಸಾಥ್ ಕೊಡೋ ಚಾನ್ಸಸ್ ಇದೆ. ಬಿಕಾಸ್ ಏನಾಗುತ್ತೆ ಅಂದರೆ ನ್ಯೂಜಿಲ್ಯಾಂಡಲ್ಲೂ ಬೌಲಿಂಗ್ ತುಂಬ ಚೆನ್ನಾಗಿದೆ. ನಾವು ನ್ಯೂಜಿಲ್ಯಾಂಡ್ ಅಂದರೆ ಸ್ವಲ್ಪ ಹ್ಯಾಮರ್ ಜಾಸ್ತಿ. ಸೊ ಈ ಫೈನಲ್ಸಲ್ಲಿ ಸೊ ಅದಾಗಬಾರ್ದು. ಸೊ ಬ್ಯಾಟಿಂಗು ಬೌಲಿಂಗ್ ಎರಡೂ ಇಂಡಿಯಾ ಚೆನ್ನಾಗಿರೋದ್ರಿಂದ ಗೆಲ್ಲೋ ಚಾನ್ಸಸ್ ತುಂಬ ಇಂಡಿಯಾಗೆ ಇದೆ. ಇಂಡಿಯಾ ಟೀಮ್ ಹೇಳೋದಾದ್ರೆ ಫುಲ್ ಪ್ಯಾಕಪ್ ಟೀಮ್. ಫುಲ್ ಪ್ಯಾಕ್ ನಂಗೆ ಈಗ ಅಭಿಷೇಕ್ ಶರ್ಮಾ ಅವ್ರು ಯಾವ ಮ್ಯಾಚ್ ಹೊಡೆದಿಲ್ಲ. ಈ ಫೈನಲ್ ಮ್ಯಾಚಲ್ಲಂತೂ ಹೊಡೆಯೋ ಚಾನ್ಸ್ ತುಂಬ ಇದೆ. ನೋಡೋಣ, ಅವ್ರ ಕಡೆಯಿಂದ ಒಂದು ಒಳ್ಳೆ ನಾಲ್ಕು ಬಂದರೆ ಒಳ್ಳೆ ಬಿಗ್ ಸ್ಕೋರ್ ಬರುತ್ತೆ. ಹಾರ್ದಿಕ್ ಪಾಂಡ್ಯ ಅವ್ರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಅವ್ರ ಕಡೆಯಿಂದ ಏನು ಎಫರ್ಟ್ ಬೇಕೋ ಅದು ಬರ್ತಾ ಇದೆ. ಅದು ಬಿಟ್ಟರೆ ಇಶಾನ್ ಕಿಶನ್ ಅವ್ರದ್ದು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗ್ತಾನೆ ಇದ್ದಾರೆ. ಸೊ ಟೋಟಲಿ ಟೀಮ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸಂಜು ಸ್ಯಾಮ್ಸನ್ ಅವರಂತೂ ತುಂಬ ಆ್ಯಕ್ಚುಲಿ ಅವರು ಫಾರ್ಮಿಗೆ ಬಂದಿರೋದು ಇಂಡಿಯಾಗೆ ಒಳ್ಳೆ ತುಂಬ ಖುಷಿನೇ ಆ್ಯಕ್ಚುಲಿ. ಅವ್ರು ಯಾಕಂದ್ರೆ ಸ್ಟ್ರೈಟ್ ಬ್ಯಾಟ್ ಅವ್ರು ಯಾವಾಗಲೂ ಒಂದು ಒಳ್ಳೆ ಫಾರ್ಮಲ್ಲಿದ್ದರೆ ಒಳ್ಳೆ ಬಿಗ್ ಸ್ಕೋರ್ ಬಂದೇ ಬರುತ್ತೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಚುಲಿ. ಬುಮ್ರಾ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು, ಅಕ್ಷರ್ ಪಟೇಲ್ ಬರ್ಬೋದು. ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ ಮಾಡಿರೋ ಮಿಸ್ಟೇಕ್, ಫೀಲ್ಡಿಂಗ್ ಮಿಸ್ಟೇಕ್ ಈ ಮ್ಯಾಚ್ ಮಾಡಲಿಲ್ಲ ಆ್ಯಕ್ಚುಲಿ. ಹಂಗಾಗಿ ಸೆಮಿಫೈನಲ್ ಒಳ್ಳೆ ಮ್ಯಾಚ್ ಹೊಡೆದಿದ್ದೀವಿ. ನ್ಯೂಜಿಲ್ಯಾಂಡ್ ಮೇಲೆ ಹೊಡೆಯೋ ಚಾನ್ಸಸ್ ತುಂಬ ಇದೆ. ನೆಗ್ಲೆಕ್ಟ್ ಆಬ್ವಿಯಸ್ಲಿ ಮಾಡೋಂಗಿಲ್ಲ. ಆ್ಯಕ್ಚುಲಿ ಫೈನಲ್ ಮ್ಯಾಚ್ ಇದೆ, ಲೀಗ್ ಮ್ಯಾಚ್ ಅಲ್ವಲ್ಲ. ಫೈನಲ್ ಮ್ಯಾಚ್ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಆಬ್ವಿಯಸ್ಲಿ ಒಂದು ಎಕ್ಸ್ಟ್ರಾ ಎಫರ್ಟ್ ಇದ್ರೇ ಫೈನಲ್ಸ್ ಕಪ್ ಎತ್ತಕ್ಕೆ ಸಾಧ್ಯ. ಕಳೆದ ಮ್ಯಾಚ್ಗಳೆಲ್ಲ ನೋಡಿದ್ರೆ ಒಂದಷ್ಟು ಕಷ್ಟ ಇತ್ತು, ಅಂದ್ರೆ ಗೆಲುವು ಅಷ್ಟು ಸುಲಭ ಇರಲಿಲ್ಲ. ಇದು ಸುಲಭ ಆಗುತ್ತಾ? ಇಲ್ಲ, ಫೈನಲ್ಸ್ ಅಂದರೆ ಯಾವಾಗಲೂ ನಿಮ್ಗೆ ಎರಡು ಸೈಡ್ ಮ್ಯಾಚ್ ಇರುತ್ತೆ. ಒಂದು ಸೈಡ್ ಮ್ಯಾಚ್ ಆಗೋಕ್ಕೆ ತುಂಬ ಕಮ್ಮಿ ಮ್ಯಾಚಸ್ಗಳು. ಬಟ್ ಎರಡು ಟೀಮು ತುಂಬ ಚೆನ್ನಾಗಿರೋದ್ರಿಂದ ಎರಡು ಕಡೆ ಎಫರ್ಟ್ ಇದ್ದೇ ಇರುತ್ತೆ. ಸೊ ಆಬ್ವಿಯಸ್ಲಿ ಎರಡು ಸೈಡ್ ಮ್ಯಾಚ್ ಬಂದೇ ಬರುತ್ತೆ. ಸೊ ನೋಡೋಣ, ಇಂಡಿಯಾ ಕಡೆ ಸಪೋರ್ಟ್ ಜಾಸ್ತಿ ಇರೋದ್ರಿಂದ ನಮ್ಮ ಆಸೆ ಇಂಡಿಯಾ ಈಸಿಯಾಗಿ ಗೆಲ್ಲಿ ಅನ್ನೋದು ಅಷ್ಟೇ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನಂದಕಿಶೋರ್ ಅಂತ. ಥ್ಯಾಂಕ್ ಯು. ಇಂಡಿಯಾ ನ್ಯೂಜಿಲ್ಯಾಂಡ್ ಯಾವ ರೀತಿ ಇದೆ, ಏನು ಹೇಳ್ತೀರಾ ಆ ಮ್ಯಾಚ್ ಬಗ್ಗೆ? ನಿನ್ನೆ ಮ್ಯಾಚ್ ತುಂಬ ಚೆನ್ನಾಗಿತ್ತು. ಇವತ್ತು ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಟಿಂಗ್ ಅಂತ ಬಂದರೆ ಸಂಜು ಸ್ಯಾಮ್ಸನ್, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಅವರೆಲ್ಲ ಚೆನ್ನಾಗಿ ಆಡ್ತಾರೆ. ಬೌಲಿಂಗ್ ಅಂತ ಬಂದರೆ ಬೂಮ್ರಾ, ವರುಣ್ ಚಕ್ರವರ್ತಿ ಅವರೆಲ್ಲ ಚೆನ್ನಾಗಿ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಇದು ಮ್ಯಾಚ್ ಫೈನಲ್ಸ್ ನೋಡ್ತಾರೆ ಎಲ್ಲ. ಎಷ್ಟು ಖುಷಿ ಇದೆಯಾ ಇಂಡಿಯಾ ಗೆಲ್ಲುತ್ತಾ? ಇಂಡಿಯಾ ಗೆಲ್ಲುತ್ತೆ. ಲಾಸ್ಟ್ ಟೈಮ್ ಥರ ಈ ವರ್ಷನೂ ಗೆದ್ದರೆ ಚೆನ್ನಾಗಿರುತ್ತೆ. ಮತ್ತೆ ಬ್ಯಾಟಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಸೆಂಚುರಿ ಹೊಡಿತಾರ ಅಂತ? ಹೊಡಿತಾರೆ. ಲಾಸ್ಟ್ 2 ಮ್ಯಾಚಸ್ ಚೆನ್ನಾಗಿ ಆಡಿದ್ದಾರೆ. ಈ ಮ್ಯಾಚ್ ಚೆನ್ನಾಗಿ ಆಡ್ತಾರೆ. ಅಭಿಷೇಕ್ ಶರ್ಮಾ ಫಾರ್ಮ್ ಇರ್ತಾರ? ಅವರು ಆಡ್ಬೋದು ಅನ್ಕೊಂಡಿದೀನಿ. ಚೆನ್ನಾಗಿ ಆಡ್ತಾರೆ ಅವರು. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಬ್ಯಾಟ್ಸ್ಮನ್? ಹಾರ್ದಿಕ್ ಪಾಂಡ್ಯ. ಆಲ್ ಗ್ರೌಂಡ್ ಅಲ್ಲಿ ಮಿಂಚಾರ ಈ ಸತಿ. ನಿಮ್ಮ ಹೆಸರು? ಮಾನ್ಸಿ. ಇಂಡಿಯಾ ನ್ಯೂಜಿಲೆಂಡ್ T20 ಫೈನಲ್ ಪಂದ್ಯ, ಹೈ ವೋಲ್ಟೇಜ್ ಪಂದ್ಯ. ಇಂಡಿಯಾ ಗೆಲ್ತಾರ? ಪಕ್ಕ ಗೆಲ್ತಾರೆ. ಯಾಕೆಂದ್ರೆ ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಚಾನ್ಸಸ್ ಇದೆ. ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಯಾರು T20 ವಿಶ್ವಕಪ್ ಗೆದ್ದಿಲ್ಲ, ಮತ್ತು ಹೋಮ್ ಇದರಲ್ಲಿ ಯಾರೂ ಗೆದ್ದಿಲ್ಲ. ಇದೊಂದು ಒಳ್ಳೆ ಚಾನ್ಸ್ ಇದೆ ನಮ್ಮ ಇಂಡಿಯಾಗೆ. ಟೈಟಲ್ ಡಿಫೆಂಡ್ ಮಾಡ್ಬೋದು ಮತ್ತು ಹೋಮ್ ಇದರಲ್ಲಿ ಗೆಲ್ಲಕ್ಕೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಮ್ ತುಂಬ ಚೆನ್ನಾಗಿದೆ. ಅದು ಓಪನಿಂಗ್ ಸ್ವಲ್ಪ ಅಭಿಷೇಕ್ ಶರ್ಮೆಯಿಂದ ರನ್ ಬರ್ತಾ ಇಲ್ಲ, ಅದೊಂದು ನಿರೀಕ್ಷೆ ಇದೆ. ಫೈನಲಲ್ಲಿ ಬರ್ಬೋದು ಅಂತ ನೋಡೋದ. ಅವ್ರ ಕಡೆಯಿಂದ ರನ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬಾಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಬುಮ್ರಾ ಅಬ್ವಿಯಸ್ಲಿ ಸೆಮಿಫೈನಲ್ ತುಂಬ ಚೆನ್ನಾಗಿ ಮಾಡಿದ್ರು. ಯಾಕೆಂದರೆ ಅದೊಂದು ಓವರಿಂದನೇ ಸ್ವಲ್ಪ ಮ್ಯಾಚ್ ಟರ್ನ್ ಆಗಿದ್ದು. ಅದೇ ಎಲ್ಲ ಓವರಾಲ್ ಎಲ್ಲ ಚೆನ್ನಾಗಿದೆ. ನ್ಯೂಜಿಲೆಂಡು ತುಂಬ ಒಳ್ಳೆ ಟಫ್ ಟೀಮೇ. ಯಾಕೆಂದರೆ ಅವರು ಸೆಮಿಫೈನಲ್ನೇ 1 ವಿಕೆಟಿಂದನೇ ಕಳ್ಕೊಂಡು ಹೊಡ್ಕೊ ಬಂದಿದ್ದು. ಮತ್ತು ಫಿನ್ನಲ್ಲೇ ತುಂಬ ಚೆನ್ನಾಗಿ ಆಡಿದ್ರು. ಅದೇ ಒಳ್ಳೆ ಟೀಮ್ ಇದೆ ನಮ್ಮದು. ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಫಾರ್ಮ್ಗೆ ಬಂದಿರೋದು ಎಷ್ಟು ಅನುಕೂಲ ಆಗಿದೆ ಟೀಮ್ ಇಂಡಿಯಾಗೆ? ತುಂಬ ಅನುಕೂಲ ಆಗಿದೆ. ಯಾಕೆಂದರೆ ಅವರಿಬ್ಬರಿಂದ ತುಂಬ ಫಾಸ್ಟಾಗಿ ಬೇಗನೆ ರನ್ ಬರ್ತಿದೆ. ಮತ್ತು ಪವರ್ ಪ್ಲೇ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ ಅವರಿಬ್ಬರು. ಅವರು ಸ್ವಲ್ಪ ಓಪನಿಂಗ್ ತುಂಬ ಆಡ್ಕೊಡೋದ್ರಿಂದ ಸ್ವಲ್ಪ ಮಿಡಲ್ ಆರ್ಡರ್ ಬರೋದು ತುಂಬ ಈಸಿ ಆಗ್ತಿದೆ. ಸೊ ಅದೇ ಅಭಿಷೇಕ್ ಶರ್ಮೆಯಿಂದ ಸ್ವಲ್ಪ ಬಂದರೆ ತುಂಬ ಚೆನ್ನಾಗಿರುತ್ತೆ. ಟೀಮ್ ಇಂಡಿಯಾಗೆ ಏನು ಹೇಳ್ತೀರಾ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೆದ್ದು ಬಾ ಟೀಮ್ ಇಂಡಿಯಾ. ಹರ್ಷಿತ್. T20 ಫೈನಲ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಯಾರು ಗೆಲ್ಲುತ್ತೆ, ಯಾರು ಗೆಲ್ತಾರೆ? ಇಂಡಿಯಾನೇ ಗೆಲ್ಲೋದು. ಯಾಕೆಂದರೆ ಜಾಸ್ತಿ ಚೆನ್ನಾಗಿ ಆಡ್ತಿದ್ದಾರೆ, ಈಗ ಗೆಲ್ತಿದ್ದಾರೆ. ಆದರೆ ನೆನ್ನೆ ಒಂದು ಸ್ವಲ್ಪ ಕಷ್ಟಪಡಬೇಕಾಗಿತ್ತು. ಅಲ್ಲಿ ಬಾಲರ್ಸ್ ಚೆನ್ನಾಗಿ ಮಾಡಿಲ್ಲ, ಬ್ಯಾಟರ್ಸ್ ಚೆನ್ನಾಗಿ ಮಾಡಿಲ್ಲ ಅಂತ ಅಲ್ಲಿ ಇಬ್ಬರು ಸಮವಾಗಿ ಮಾಡಿದ್ರು. ಆದರೆ ಈಗ ಗೆಲ್ಬೋದಾಗಿತ್ತು ಅವರು. ಈಗ ಇಂಡಿಯಾನೇ ಗೆದ್ದಿದೆ. ಬ್ಯಾಟಿಂಗ್ ಯಾವ ರೀತಿ ಇದೆ ಅಂತ ಇಂಡಿಯಾ? ಬ್ಯಾಟಿಂಗ್ ಚೆನ್ನಾಗಿದೆ. ಅಭಿಷೇಕ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಆಗಿರ್ಬೋದು, ಅದಾದಮೇಲೆ ಸಂಜು ಸ್ಯಾಮ್ಸನ್ನು, ಆಮೇಲೆ ಇಶಾನ್ ಕಿಶನ್ ಅವರೆಲ್ಲ ಚೆನ್ನಾಗಿ ಆಡ್ತಾರೆ. ಬಾಲಿಂಗಲ್ಲಿ ಬೂಮ್ರಾ ಇದ್ದಾನೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಆಮೇಲೆ ವರುಣ್ ಚಕ್ರವರ್ತಿ ಇದ್ದಾನೆ. ಅದಾದಮೇಲೆ ಇವರು ಅಕ್ಷರ್ ಪಟೇಲ್ ಇದ್ದಾನೆ, ಆಮೇಲೆ ಹರ್ಷದೀಪ್ ಯಾದವ್ ಇದ್ದಾವೆ, ಎಲ್ಲ ಇದ್ದಾರೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಗೆದ್ದು ಟೀಮ್ ಇಂಡಿಯಾ. ನ್ಯೂಜಿಲೆಂಡ್ ಮತ್ತೆ ಭಾರತ
ಫೈನಲ್ ಪಂದ್ಯ T20 ಹೇಗಿದೆ ಟೀಮ್ ಇಂಡಿಯಾ? ನಮ್ಗೆ ತುಂಬ ಖುಷಿ ಆಗ್ತಿದೆ ಇಂಡಿಯಾ ಫೈನಲ್ಸಿಗೆ ಬಂದವ್ರೆ ಅಂತ. ನಮ್ಗೆ ನೆನೆ ನೋಡ್ಬಿಟ್ಟು ಮ್ಯಾಚ್ ಸ್ವಲ್ಪ ತುಂಬ ಹೆದರಿಕೆ ಆಯಿತು, ಇಂಡಿಯಾ ಬರ್ತಾರೆ ಇಲ್ಲ ಅಂತ. ಯಾಕಂದರೆ ಜಕೋಬ್ ಬೆಥೆಲ್ ಅಂತೂ ತುಂಬ ಚೆನ್ನಾಗಿ ಆಡೋನೆ, ಸೆಂಚುರಿನೂ ಮಾಡೋನೆ. ಆದರೆ ನಮ್ಗೆ ಹೋಪ್ಸಿತ್ತು ಇಂಡಿಯಾ ಗೆಲ್ತಾರೆ ಅಂತ. ಬುಮ್ರಾ ಆಗಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಎಲ್ಲರೂ ಚೆನ್ನಾಗಿ ಮಾಡೋರೆ. ಬುಮ್ರಾ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲ್ ವಿಕೆಟ್ ತೆಗ್ದು ಇಂಡಿಯಾಗೆ ತುಂಬ ಒಳ್ಳೇದು ಕೊಟ್ಟವ್ರೆ. ಹಾಗೂ ಇಂಡಿಯಾದ ಬ್ಯಾಟಿಂಗೂ ತುಂಬ ಚೆನ್ನಾಗಿದೆ. ಸಂಜು ಸ್ಯಾಮ್ಸನ್ನು ಸೆಂಚುರಿನ ಮಿಸ್ ಆದ, ಆದರೆ ನಮ್ಗೆ ಹೋಪ್ಸ್ ಐತೆ ಸೆಂಚುರಿ ಹೊಡಿತಾರೆ ಅಂತ. ನ್ಯೂಜಿಲ್ಯಾಂಡ್ಗೂ ಕಮ್ಮಿ ಅನ್ಕೋಬಾರ್ದು, ಅವ್ರು ಫಿನಾಲನ್ನು ಚೆನ್ನಾಗಿ ಆಡ್ತಾವ್ರೆ. 33 ಬಾಲ್ಸ್ 100 ಸೆಂಚುರಿ ಹೊಡೆದವ್ರೆ. ಸೊ ನಮ್ಗೆ ತುಂಬ ಖುಷಿ ಐತೆ, ಇಂಡಿಯಾ ಗೆದ್ದೇ ಗೆಲ್ತಾರೆ ಅಂತ ನಮ್ಗೆ ಖುಷಿ ಐತೆ. ಟೋಟಲಿ ಪ್ಯಾಕ್ಡ್ ಆಗಿ ಚೆನ್ನಾಗಿದೆ ಇಂಡಿಯಾ ಬ್ಯಾಟಿಂಗು ಬೌಲಿಂಗ್ ಎಲ್ಲ. ತುಂಬ ಚೆನ್ನಾಗೈತೆ ಇಂಡಿಯಾ ಬೌಲಿಂಗ್ ಅಂತೂ. ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲು, ವರುಣ್ ಚಕ್ರವರ್ತಿ ಇತ್ತೀಚೆಗೆ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾನೆ. ಆದರೆ ಫೈನಲ್ಸಲ್ಲಿ ಅವ್ನು ಎಕ್ಸ್ಪೆನ್ಸಿವ್ ಆಗಲ್ಲ ಅಂತ ನಮ್ಗೆ ಗೊತ್ತು. ಫೈನಲ್ಸಲ್ಲೂ ಚೆನ್ನಾಗಿ ವಿಕೆಟ್ ತೆಗಿತಾನೆ. ಸೊ ನಮಗೆ ಬೌಲಿಂಗಲ್ಲಿ ತುಂಬ ಭರವಸೆ ಐತೆ, ನ್ಯೂಜಿಲ್ಯಾಂಡ್ ಮೇಲೆ ಗೆಲ್ತೀವಿ ಅಂತ. ಗೆದ್ದೆ ಗೆಲ್ಲುತ್ತಾ ಭಾರತ? ಗೆದ್ದೇ ಗೆಲ್ತಾರೆ. ಏನ್ ಹೇಳ್ತೀರಾ ಟೀಮ್ ಇಂಡಿಯಾ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಪವನ್. ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಪಂದ್ಯ, ಹೈ ವೋಲ್ಟೇಜ್ ಪಂದ್ಯ, ಎಷ್ಟು ಕಾತರರಾಗಿದ್ದಾರೆ ನೋಡಕ್ಕೆ? ಜಾಸ್ತಿ ಎಕ್ಸೈಟ್ ಆಗಿದ್ದೀನಿ. ಇಂಡಿಯಾ ಗೆಲ್ತಾರೆ ಅಂತ ಇಷ್ಟ, ಇಂಡಿಯಾ ಗೆದ್ರೆ ಇಷ್ಟ ಆಗುತ್ತೆ. 2-2 ಗೆಲ್ತಾರೆ ಇಂಡಿಯಾ. ಸೆಮಿಫೈನಲ್ಸ್ ಕಷ್ಟದಿಂದ ಗೆದ್ದವ್ರು ಇಂಡಿಯಾ. ಜಾಕೋಬ್ ಬೆಥೆಲ್ 106 ಹೊಡೆದ್ವಿ. ಅದಕ್ಕೆ ಇಂಡಿಯಾ ಆರಾಮ್ಸೆ ಈ ಸತಿ ಕಪ್ ಗೆಲ್ಬೋದು. ಬ್ಯಾಟಿಂಗ್ ಅಲ್ಲಿ ಯಾರು ಇಷ್ಟ? ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ. ಬೌಲಿಂಗಲ್ಲಿ ಬೂಮ್ರಾ, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ ಅವರು. ಚೆನ್ನಾಗಿದೆ ಟೀಮ್. ಸಂಜು ಸ್ಯಾಮ್ಸನ್ ಸೆಂಚುರಿ ಹೊಡಿತಾರೆ ಈ ಸತಿ? ಎರಡು ಮ್ಯಾಚು ಪದೇ 50 ಹೊಡೆದಿದ್ದಾರೆ. ಈ ಮ್ಯಾಚ್ ಹೊಡಿತಾರೆ 100 ಹೊಡಿತಾರೆ. 100. ಏನ್ ಹೇಳ್ತೀರಾ ಟೀಮ್ ಇಂಡಿಯಾಗೆ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನಿಮ್ಮ ಹೆಸರು? ಚಿರಣ್ ಗೌಡ BS. ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಪಂದ್ಯ, ಎಷ್ಟು ಎಕ್ಸೈಟ್ ಆಗಿದೆ ನೋಡಕ್ಕೆ? 100ಗೆ 100 ಎಕ್ಸೈಟ್ ಆಗಿದ್ದೀನಿ. ಇಂಡಿಯಾ 2-2 ಗೆದ್ಬಿಟ್ಟು ಇದು ರೋಪು ಇದು ಡ್ರೀಮ್ ಫಿನಿಶ್ ಮಾಡ್ಬಿಟ್ಟು ನೆಕ್ಸ್ಟ್ ವರ್ಷನ ಗೆಲ್ಲಕ್ಕೆ ಇದು ಪವರ್ಫುಲ್ ಆಗಿದ್ದಾರೆ. ಇಶಾನ್ ಕಿಶಾನು ಸೆಂಚುರಿ ಹೊಡಿಬೋದು, ಸಂಜು ಸ್ಯಾಮ್ಸನ್ ಹೊಡಿಬೋದು. ಆದರೆ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಿಲ್ಲ, ಫೈನಲ್ ಆಡಬೇಕು ಅವರು. ಆಮೇಲೆ ಬಾಲಿಂಗಲ್ಲಿ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಜಸ್ಪ್ರೀತ್ ಬುಮ್ರಾ. ಆಮೇಲೆ ಇದು ಇಂಗ್ಲೆಂಡ್ ವರ್ಸಸ್ ಸೆಮಿಫೈನಲಲ್ಲಿ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲೇ ಫಿಲ್ ಸಾಲ್ಟ್ ಇದು ವಿಕೆಟ್ ತೆಗ್ಬಿಟ್ಟು ಇಂಡಿಯಾಗೆ ಎಲ್ಲ ಕಾನ್ಫಿಡೆನ್ಸ್ ಕೊಟ್ಟರು. ಆಮೇಲೆ ವರುಣ್ ಚಕ್ರವರ್ತಿನೂ ಅಷ್ಟೇ, ಮಿಡ್ಲ್ ಆರ್ಡರಲ್ಲಿ ಅವ್ರ ಕಿಂಗು, ಅವರು ಸ್ಪಿನ್ನರಲ್ಲಿ ಅವರೇ ಕಿಂಗು. ಬಂದಾಗೆ 1 ಓವರಲ್ಲಿ 2 ವಿಕೆಟ್ ಇಲ್ಲ, 1 ವಿಕೆಟ್ ತೆಕ್ಕೊಡ್ತಾರೆ. ಗೆದ್ದೆ ಗೆಲ್ಲುತ್ತೆ ಭಾರತ. ಏನ್ ಹೇಳ್ತೀರಾ ಟೀಮ್ ಇಂಡಿಯಾಗೆ? ಜೈ ಹಿಂದೂಸ್ತಾನ್. ಗೆಲ್ಲಿ. ನಿಮ್ಮ ಹೆಸರು? ಕಿಶನ್ ಎಸ್ ನಾಯಕ. ಇಂಡಿಯಾ ನ್ಯೂಜಿಲೆಂಡ್ T20 ಫೈನಲ್ ಪಂದ್ಯ, ಹೈ ವೋಲ್ಟೇಜ್ ಪಂದ್ಯ, ಎಷ್ಟು ಎಕ್ಸೈಟ್ ಆಗಿದೆಯಾ ನೋಡಕ್ಕೆ? 100ಗೆ 100 ಎಕ್ಸೈಟ್ ಆಗಿದ್ದೀನಿ. ಯಾಕೆಂದರೆ ಈ ಸತಿ ಇಂಡಿಯಾ ತುಂಬ ಚೆನ್ನಾಗಿ ಆಡ್ಬೋದು ಮತ್ತು 2 ಸತಿ ಗೆದ್ದು ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ ಇಂಡಿಯಾ ತುಂಬ ಚೆನ್ನಾಗೈತೆ. ಆ್ಯಂಡ್ ಅದ್ರದ್ದು ಬ್ಯಾಟಿಂಗು, ಬಾಲಿಂಗು ಆ್ಯಂಡ್ ಫೀಲ್ಡಿಂಗು ತುಂಬ ಚೆನ್ನಾಗಿದೆ. ಬ್ಯಾಟಿಂಗಲ್ಲಿ ಸ್ಯಾಮ್ಸಂಗ್ ಆ್ಯಂಡ್ ಇಶಾನ್ ಕಿಶನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬಾಲಿಂಗಲ್ಲಿ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಚೆನ್ನಾಗಿದ್ದಾರೆ. ಫೀಲ್ಡಿಂಗು ತುಂಬ ಚೆನ್ನಾಗಿದೆ. ಈ ಸತಿ ಬಿಟ್ಕೊಡಲ್ಲ ನಾವು. ಮತ್ತು ಸೆಂಚುರಿ ಹೊಡಿತಾರಾ ಸಂಜು ಸ್ಯಾಮ್ಸನ್? ಹಾಂ ಹೊಡಿತಾರೆ, ಮೊದಲು ಸತಿ ಥರ ಚೆನ್ನಾಗಿ ಹೊಡಿತಾರೆ. ಹೊಡೆದವರು ಒಂದ್ಸತಿ 80 ಚಿಲ್ಲರೆ ಹೊಡಿತಾರೆ. ಹಾಂ, ಈ ಸತಿ ಅವರು ರೆಕಾರ್ಡ್ ಮಾಡಿ ಬಿಡ್ತಾರೆ. ಸೆಂಚುರಿ ಹೊಡಿತಾರೆ. ಹಾಂ, ಬೌಲಿಂಗ್ ಅಲ್ಲಿ ಯಾರು ಮ್ಯಾಜಿಕ್ ಮಾಡ್ತಾರೆ? ಬೌಲಿಂಗಲ್ಲಿ ಬುಮ್ರಾ ಮಾಡ್ತಾರೆ. ಬೂಮ್ರಾ ಮಾಡ್ತಾರೆ. ಹಾಂ, ವಿಕೆಟ್ ಗೆಲ್ಲಬಹುದು ಫೈನಲ್? ನನ್ನ ಎಕ್ಸ್ಪೆಕ್ಟೇಷನ್ 5ಗಿಂತ ಜಾಸ್ತಿ ತೆಗಿಬೋದು. 5 ವಿಕೆಟ್. ಹಾಂ, ಯಾರು ಬ್ಯಾಟ್ಸ್ಮನ್ ಇಷ್ಟ ನಿಮಗೆ? ನಮಗೆ ಇಶಾನ್ ಕಿಶನ್. ಇಶಾನ್ ಹೊಡಿತಾರಾ? ಹಾಂ, ಚೆನ್ನಾಗಿ ಹೊಡಿತಾರೆ ಅವರು. ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಇತ್ತೀಚೆಗೆ. ನಾವು ತುಂಬ ಎಕ್ಸ್ಪೆಕ್ಟೇಷನ್ ಮಡಗಿದ್ದೀವಿ. ಸೊ ಅಭಿಷೇಕ್ ಶರ್ಮಾ ಆಡ್ತಲ್ವಲ್ಲ ಸ್ಟಾರ್ಟಿಂಗ್ ಓಪನರ್ ಆಗಿ, ಹಾಂ ಅವರು ಆಡ್ತಾರೆ ಈ ಫೈನಲ್? ಹಾಂ, ಈ ಸತಿ ಚೆನ್ನಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮಡಗಿದ್ದೀನಿ. ನಿಮ್ಮ ಹೆಸರು? ವಿಧುಭೂಷಣ್. All the best Team India. 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 Best Team India. All the best Team India. All the best Team India. All the best Team India. ನೀನು ಹೇಳು. Team India. ಆಲ್ ದ ಬೆಸ್ಟ್. 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 Team India.